ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಿನಿ ವ್ಲಾಗ್. ಯಾಕೆ 2 ದಿನದ ವ್ಲಾಗ್ ಒಂದೇ ವಿಡಿಯೋದಲ್ಲಿ ಅಂತ ಕೇಳ್ತೀರಾ? ಮುಂದೆ ಹೇಳ್ತೀನಿ, ಕಾರಣ ಇದೆ. ಹಾಗೆ ಇವತ್ತು ಬೇಗ ಇದ್ದಿಲ್ಲ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಹಾಗಾಗಿ ಬೇಗ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಬಿಸಿನೀರು ಕುಡಿದು ತಿಂಡಿಗೆ ರೆಡಿ ಮಾಡಿಕೊಂಡೆ. ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಬೇಗ ಅನ್ನ ಮಾಡಿ ಅದನ್ನು ಮಿಕ್ಸ್ ಮಾಡಿ ಎಲ್ಲರಿಗೂ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಇಟ್ಟು, ಲಂಚ್ ಬ್ಯಾಗ್ನ ಪ್ರಿಪೇರ್ ಮಾಡಿ ಇಟ್ಟು ಮೈಯನ್ನು ರೆಡಿ ಮಾಡಿಕೊಂಡೆ. ಮೈಯನ್ನು ರೆಡಿ ಆದಮೇಲೆ ನಾನು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆದೆ. ಹೌದು, ಇವತ್ತು ಸ್ವಲ್ಪ ಲೇಟಾಗಿದ್ದರಿಂದ ಎಲ್ಲ ಕೆಲಸ ಹರಿಬರಿಯಲ್ಲಿ ಮಾಡಿಕೊಂಡು ನಾನು ಬಿದ್ದೋಗೋದೊಂದು ಬಾಕಿ. ಅದರಲ್ಲೂ ರೆಡಿಯಾಗಿ ಅವನನ್ನು ಕರ್ಕೊಂಡು ಹೊರಟೆ. ಇವತ್ತು ಆ್ಯಕ್ಚುಲಿ ಮಯನ್ಗೆ ಸ್ಕೂಲ್ ಇಲ್ಲ, ಸ್ಯಾಟರ್ಡೆ ಮಕ್ಕಳಿಗೆ ರಜೆ ಇರುತ್ತೆ, ನಮ್ಮ ಸ್ಕೂಲಲ್ಲೂ ಮಕ್ಕಳಿರಲ್ಲ. ಸೊ ಹಾಗಾಗಿ ಮಯನ್ನ ನನ್ನ ಬ್ರಾಂಚ್ಗೆ ಕರ್ಕೊಂಡು ಹೊರಟೆ. ಹಾಗೆ ಇವತ್ತು ಸ್ಕೂಲಲ್ಲಿ ಮಕ್ಕಳಿಲ್ಲದೆ ಇರೋದ್ರಿಂದ ನಮಗೆ ಬೇರೆ ಕೆಲಸನ ಅಲಾಟ್ ಮಾಡಿರ್ತಾರೆ, ಅದು ಬಂದು ಕ್ರಾಫ್ಟ್ ವರ್ಕ್. ಇವತ್ತು ಮೇನ್ ಬ್ರಾಂಚಲ್ಲಿ ರಿಪಬ್ಲಿಕ್ ಡೇ ಇರೋದ್ರಿಂದ ಅದಕ್ಕೆ ಕ್ರಾಫ್ಟ್ ವರ್ಕ್ನ ಮಾಡಬೇಕಿತ್ತು. ಅಲ್ಲಿ ಹೋಗಿ ಕ್ರಾಫ್ಟ್ ವರ್ಕ್ ಮಾಡಿ ಮುಗಿಸಿ ಇವತ್ತಿನ ಕೆಲಸ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಗೊತ್ತಾಯಿತು ನನ್ನ ಹತ್ರ ಕೀ ಇಲ್ಲ ಅಂತ. ನಮ್ಮ ಮನೆಯವರು ಲಾಕ್ ಮಾಡಿ ನಮಗೆ ಕೀ ಕೊಡೋದನ್ನು ಮರೆತು ಅವರೇ ಕೀ ತೊಗೊಂಡು ಹೋಗಿದ್ರು. ಸೊ ಹಾಗಾಗಿ ಟ್ಯೂಷನ್ ಮಕ್ಕಳಿಗೆಲ್ಲ ರಜೆ ಕೊಟ್ಟು ನಮ್ಮ ಫ್ರೆಂಡ್ ಮನೆಗೆ ನಾನು ಮಯ್ಯನ್ ಹೋದ್ವಿ. ಆಮೇಲೆ ನನ್ನ ಗಂಡ ಬಂದಿದ್ದು ಲೇಟ್. ಸೊ ಹಾಗಾಗಿ ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಬಂದಾಗ 12 ಗಂಟೆ ಆಗಿತ್ತು. ಹಾಗಾಗಿ ಇವತ್ತು ಸಂಡೇ ಒಂದು ಲೇಟಾಗಿ ಎದ್ದು ಮನೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಓಟ್ಸ್ನ ಪ್ರಿಪೇರ್ ಮಾಡಿಕೊಂಡು ನಾನು ಮಯನ್ ಹಾಗೆ ನಮ್ಮ ಮನೆಯವರು ಎಲ್ಲರೂ ತಿಂದ್ವಿ. ನಮ್ಮ ಮನೆಯವ್ರಿಗೆ ಇವತ್ತು ಕೂಡ ಕೆಲಸ ಇದೆ, ಸೊ ಹಾಗಾಗಿ ಅವರು ಕೆಲಸಕ್ಕೆ ಹೊರಟರು. ನಾನು ಮಯನ್ ಓಟ್ಸ್ನ ತಿಂದು ನಮ್ಮ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮಯನ್ನ ಸೈಕಲ್ ಓಡಿಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಅವನಿಗೆ ಒಂದು 4 ರೌಂಡ್ ಸೈಕಲ್ ಓಡಿಸಿ ಚೆನ್ನಾಗಿ ಆಟಾಡಿಸ್ಕೊಂಡು ಯಾರೋ ಮೇಲೆ ಗಾಳಿಪಟ ಹಾರಿಸ್ತಾ ಇದ್ರು, ಅದನ್ನು ನೋಡಿ ಎಂಜಾಯ್ ಮಾಡಿಕೊಂಡು ನಾನು ಮಯನ್ ಮನೆಗೆ ಬಂದ್ವಿ. ಇವಾಗ ಮಯನ್ನ ಡ್ಯಾನ್ಸ್ ಟೈಮ್. ಅವನಿಗೆ ಡ್ಯಾನ್ಸ್ ಕಲಿಸ್ಬೇಕಂತ ನನಗೆ ತುಂಬ ಆಸೆ ಇದೆ. ಹಾಗಾಗಿ ಅವನ್ನ ಒಪ್ಪಿಸಿ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿಸ್ದೆ. ಅವನು ಇಷ್ಟಪಟ್ಟು ಮಾಡ್ದ. ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಅವನಿಗೆ ಕಾರ್ನ್ ಕೊಡೋಣ ಅಂತ ಹೇಳಿ ಜೋಳನ ಬೇಯೋದಕ್ಕಿಡ್ತೆ. ಅವನು ಹಶ್ವಾಗ್ತಿದೆ ಅಂದ, ಅದಕ್ಕೆ ಎಳ್ಳು ಬೆಲ್ಲನ ತಿನ್ನೋದು ಕೊಟ್ಟು ಬೆಡ್ ಎಲ್ಲ ಕ್ಲೀನ್ ಮಾಡಿ ರೂಮ್ ಎಲ್ಲ ರೆಡಿ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಮಯನ್ ಫ್ರೆಂಡ್ಸ್. ಅವನಿಗೆ ಡೈನೋಸರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅರೇಂಜ್ ಮಾಡಿದ್ದೀನಿ. ಆಮೇಲೆ ಮನೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಮ್ಯೂಸಿಕ್ ಕೇಳೋಣ ಅಂತೇಳಿ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಹಾಕಿ ಕಿಚನ್ ಎಲ್ಲ ಸೆಟ್ ಮಾಡೋದಕ್ಕೆ ಹೋದೆ. ಕಿಚನ್ ಸೆಟ್ ಮಾಡಿ ಜೋಳ ಬೇಯಿಸಿದ್ನಲ್ವ ಅದನ್ನೆಲ್ಲ ಬಿಡಿಸಿ ಅದಕ್ಕೆ ಸ್ವಲ್ಪ ಮಸಾಲೆ ಹಾಗೆ ಲೆಮನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪಾಪುಗೆ ತಿನ್ನೋದಕ್ಕೆ ಕೊಟ್ಟೆ. ಅವನಿಗೂ ತುಂಬ ಇಷ್ಟ ಆಯಿತು. ಅವ್ನು ಸ್ವೀಟ್ ಕಾರ್ನ ತುಂಬ ಇಷ್ಟಪಟ್ಟು ತಿಂತಾನೆ. ಪಾಪು ಜೊತೆ ನಾನು ಸಹ ಸ್ವೀಟ್ ಕಾರ್ನ ತಿಂದು ಅವನನ್ನು ಮಲಗಿಸಿ, ಅವ್ನು ಮಲಗಿದ ಮೇಲೆ ವೀಡಿಯೋಸ್ನ ಮಾಡಿ, ಅದಾದಮೇಲೆ ಅವನು ಎದ್ಮೇಲೆ ಅವನಿಗೆ ಟ್ಯೂಷನ್ ಮಾಡಿ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇವತ್ತು ತಲೆಗೆ ಕೊಬ್ಬರಿ ಎಣ್ಣೆ ಹಾಗೆ ಬೇವಿನ ಸೊಪ್ಪನ್ನು ಬೇಯಿಸಿ ಅದನ್ನು ಹಚ್ಕೊತಾ ಇದ್ದೀನಿ, ಯಾಕೆಂದರೆ ತುಂಬ ಡ್ಯಾಂಡ್ರಫ್ ಆಗಿದೆ, ನೀವು ನೋಡ್ಬೋದು. ಈ ಡ್ಯಾಂಡ್ರಫ್ಗೆ ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ಹಾಗೆ ನೈಟ್ ಊಟಕ್ಕೆ ಸೋಯಾ ಚಂಕ್ಸ್ ಹಾಗೆ ಚಪಾತಿನ ಮಾಡಿದೆ. ಹೀಗೆ ಇವತ್ತಿನ ನನ್ನ